ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ನನ್ನನ್ನು ಯಾಕೆ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ? ಹೇಳು ಇಂದು, ಯಾಕೆ ನನ್ನ ಬಾವಿಗೆ ತಳ್ದೆ? ನೀನಿಂತ ನೀಚ್ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಲ್ಲ ಅಕ್ಕ, ನಾನಂತ ಕೆಲಸ ಮಾಡಿಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡಿ. ಸುಳ್ಳು ಹೇಳ್ಬೇಡ. ಗೌಡ್ರೆದ್ರಿಗೆ ನಿನ್ನನ್ನ ಕಾಪಾಡೋದಕ್ಕೋಸ್ಕರ ನಾನೇ ಕಾಲ್ಜಾರ್ ಬಿದ್ದೆ ಅಂತ ಹೇಳ್ದೆ, ನಿಜ. ಆದ್ರೆ ನಾನು ಕಾಲ್ಜಾರ್ ಬೀಳಲಿಲ್ಲ ಎಂದು. ಬಾವಿಲಿ ಏನೋ ಬಿದ್ದಿದೆ ಅಂತ ಇಣಕ್ ನೋಡಿದಾಗ ನನ್ನ ಹಿಂದೆಯಿಂದ ಯಾರೋ ತಳ್ದಂಗಾಯ್ತು. ಅಲ್ಲ ಎಂದು ಬಾವಿಗೆ ತಳ್ಳಿದ್ದು ನೀನೆ, ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಂಡಿದ್ದು ನೀನೆ. ಮೆಚ್ದೆ, ಶಬಾಷ್. ದಯವಿಟ್ಟು ನನ್ನನ್ನು ನಂಬಿ ಅಕ್ಕ. ನೀವು ನನಗೆ ಜೀವನ ಕೊಟ್ಟಿದ್ದೀರಾ. ನಾನು ಯಾಕೆ ನಿಮ್ಮ ಜೀವ ತೆಗಿಲಿ? ನಾನು ನಿಜವಾಗ್ಲೂ ನಿಮ್ಮನ್ನು ಬಾವಿಗೆ ತಳ್ಳಿಲ್ಲ. ಒಂದ್ ವೇಳೆ ನಾನೇ ನಿಮ್ಮನ್ನು ಬಾವಿಗೆ ತಳ್ಳಿದಿದ್ರೆ ಯಾರಾದ್ರೂ ಕಾಪಾಡಿ ಅಂತ ನಾನು ಯಾಕೆ ಕಿರ್ಚ್ಕೋತಿದ್ದೆ? ನಾನಂತ ಕೆಲಸ ಮಾಡಿಲ್ಲ ಅಕ್ಕ. ಸರಿ, ನಾನು ನಿನಗೆ ಮನೆಯಲ್ಲೇ ಇರು ಅಂತ ಹೇಳಿದೆ ತಾನೆ? ನೀನ್ ಯಾಕೆ ಹಿಂದೆ ಬಂದೆ? ಅದು ನೀವು ಮನೇಲೇ ಇರು ಅಂತ ಹೇಳಿದ್ರಿ. ಆದರೂ ನನಗೆ ಮನಸ್ಸು ತಡೀಲಿಲ್ಲ. ಮಹೇಶ್ ಅಂತವನು ಅಂತ ಇಬ್ಬರಿಗೂ ಚೆನ್ನಾಗಿ ಗೊತ್ತಲ್ವಾ? ಅಲ್ಲಿ ನಿಮ್ಮಿಬ್ಬರಿಗೂ ಮಾತಿಗೆ ಮಾತು ಬಂದು ಕ್ಲಾಶ್ ಆದ್ರೆ ಅಂತ ನಾನು ಹಿಂದೆನೇ ಬಂದೆ. ಓಹೋ, ನಾನು ಇದನ್ನ ನಂಬೇಕಾ? ಹೌದಕ್ಕ, ನೀವು ನಂಬಲೇಬೇಕು. ಇರೋ ಸತ್ಯನ ಹೇಳ್ಬಿಡ್ತೀನಿ. ನಿಮ್ಮನ್ನು ಬಾವಿಗೆ ತಳ್ಳಿದ್ದು ನಾನೇ. ಆದ್ರೆ ನಾನು ಬೇಕು ಅಂತ ತಳ್ಳಿದ್ದಲ್ಲ ಅಕ್ಕ. ಆದ್ರೂ ತಪ್ಪು ನಂದೆ. ಗುಟ್ಟಾಗಿ ನಿಮ್ಗೆ ಗೊತ್ತಾಗ್ದಾಗೆ ನಿಮ್ಮ ಹಿಂದೆನೇ ಬಂದೆ. ನಿಮ್ಮ ಹತ್ರ ಬರಬೇಕು ಅಂತ ಮುಂದೆ ಬರ್ತಿದ್ದಾಗ ಕಾಲೆಡವಿ ಮುಗ್ಗರಿಸಿ ಬೀಳೋ ಹಾಗಾಯ್ತು. ಸಹಾಯಕ್ಕೆ ಅಂತ ನಿಮ್ಮನ್ನು ಹಿಡ್ಕೊಳಕ್ ಬಂದೆ. ನಾನು ಬೀಳೋ ಬದಲು ನೀವು ಬಾವಿಗೆ ಬಿದ್ರಿ. ನಾನೇ ಬಿದ್ದಿದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು, ಎಲ್ಲ ಮುಗ್ದೋಗ್ತಿತ್ತು. ಅವತ್ತು ನಾನು ಬಾವಿಗೆ ಬೀಳೋದನ್ನ ನೀವು ತಡೆದ್ರಿ. ಅದು ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದೆ. ನಿನ್ ಮನ್ಸು ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಎಂದು. ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೊ. ನಡೆದಿದ್ದನ್ನೆಲ್ಲ ಮರೆತು ಬಿಡೋಣ. ಯಾಕಲ ಮಗ, ಎಂಡ್ರಾಗ ಹಿಂಗೆ ಆಗೋಯ್ತಲ್ಲ ಅಂತ ಬೇಸರ ಮಾಡ್ಕೊಂಡು ಕುಂತಿದ್ದ? ಇಲ್ಲ ಕಣವ, ಹಂಗೆಲ್ಲ ಏನೂ ಇಲ್ಲ. ಯಾಕಲ ಸುಳ್ಳು ಹೇಳಿ? ಅಲ್ಲಾಗಿದ್ದು ನೆನ್ಸ್ಕೊಂಡ್ರೆ ನಿಂಗೆ ಮಾತ್ರ ಅಲ್ಲ, ನನಗೂ ಎದೆ ಒಡೆದೋಯ್ತದೆ. ಏನಾರ ಹೆಚ್ಚು ಕಡಿಮೆ ಆಗ್ಬಿಟ್ಟು ನೀರಿಗೆ ಬಿದ್ದು ನಿನ್ನ ಎಂಡ್ರು ಹಂಗೆ ಹೊಂಟೋಗ್ಬಿಟ್ಟಿದ್ರೆ? ಹೂ ಕಣಪ್ಪ, ಪುಣ್ಯಕ್ಕೆ ನೀನು ಆ ಕಡೆ ಹೋಗಿದ್ದೆ, ಅವಳನ್ನ ಕಾಪಾಡಿ ಕರ್ಕೊಂಬಂದೆ. ಏನಾರ ಅನಾಹುತ ಆಗೋಗ್ಬಿಟ್ಟಿದ್ರೆ ನಿನ್ನ ನಾನು ಹೆಂಗಪ್ಪ ನೋಡ್ಕೋಬೇಕಿತ್ತು? ನೋಡ್ ಮಗ, ಸಮಾಧಾನ ಮಾಡ್ಕೊ. ಅದ್ಯಾವ್ರು ದೊಡ್ಡವನು, ಆ ಮಾದೇಶ್ವರನೇ ಕಾಪಾಡ್ಬಿಟ್ಟ. ಆದರೆ ನೀನು ಮಾತ್ರ ಹಿಂಗೆ ಸಪ್ಪಕ್ಕೆ ನಿಂತ್ಕೋಬೇಡ ಮಗ. ನೀನು ಹಿಂಗಿರೋದು ನೋಡಿದ್ರೆ ನನ್ನ ಕಳ್ಳಿಗೆ ಕೊಳ್ಳಿ ಇದ್ದಂಗೆ ಆಯ್ತದೆ. ನೀನು ಯಾವಾಗಲೂ
ನೆಗ್ನೆಗ್ತಾ ಆರಾಮಾಗಿ ಉಸಾರಾಗಿ ಓಡಾಡ್ಕೊಂಡಿರ್ಬೇಕು. ಹ್ಞೂ ಕಣವ, ನಾನು ಯಾರ ತವನು ನನ್ನ ಮನ್ಸಿಗೆ ಹಿಂಗಾಗದೆ ಅಂತ ಹೇಳ್ಕೊಂಡು ಇಲ್ಲ, ತೋರಿಸ್ಕೊಂಡು ಇಲ್ಲ. ಆದರೂ ಮನ್ಸಿಗೆ ಸ್ಯಾನೆ ನೋವಾಯ್ತದೆ ಕಣವ. ಲೇ ಮೈಸ, ಬರ್ಲೈತಾಗೆ. ಇದೇನಲ್ಲ ನೀನು ಕಲ್ತಿರೋದು? ಪಾಪ ನಿಮ್ಮ ಅಣ್ಣ ಬ್ಯಾಸರ ಮಾಡ್ಕೊಂಡು ಕುಂತವನೆ. ಹತ್ರಕ್ಕೆ ಬಂದು ಸಮಾಧಾನದ ಮಾತಾಡ್ಬೇಕಲ್ವೇ? ಅವನಿಗೆ ಎಗಲು ಕೊಟ್ಟು ನೊಗ ಹೊರ್ಬೇಕಾದವ್ ನೀನು. ನಿನ್ನ ಮಗನಿಗಿಂತಲೂ ಹೆಚ್ಚಾಗಿ ಸಾಕವನೆ. ಅವನ ಋಣವ ತೀರ್ಸಕ್ಕಾಗತ್ತಲ್ಲ. ಮಮ್ಮಿ, ಈ ಜನ್ಮಕ್ಕೆ ಆ ಋಣನ ತೀರ್ಸೋದಕ್ಕಾಗೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡಲಿ, ಅಣ್ಣ ಹಿಂಗೆ ತಮ್ಮನ ಕಂಡ್ರೆ ತುಂಬ ಬೇಜಾರಾಗಿದೆ. ನಾನು ಅಂತ ತಪ್ಪು ಮಾಡಿದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅಣ್ಣ ಹಿಂಗೆ ಮುಖ ಕೊಟ್ಟು ಮಾತಾಡ್ಸೋ ಧೈರ್ಯ ಇಲ್ಲ ನನಗೆ. ಹೌದು ತಮ್ಮಯ್ಯ, ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀಯ? ಏಟೇ ಆಗಲಿ ನಾವೆಲ್ಲ ಒಂದೇ ರಕ್ತ ಅಲ್ವೇ? ನನಗೆ ಬೇಸರ ಆಗಿದ್ದೇನೋ ದಿಟ, ಹಾಗಂತ ನಿನ್ನನ್ನು ದೂರ ಇಟ್ಟು ಬದುಕಕ್ಕಾಯ್ತದ? ನೋಡು, ಏನೇ ಆದರೂ ಕಷ್ಟ ಸುಖ ಎಲ್ಲದರಲ್ಲೂ ನಾವೆಲ್ಲ ಜೊತೆಯಾಗೇ ಇರಬೇಕು ಕಲ. ನೀವಿಬ್ರು ನನಗೆ ಈಟ್ ಪಿರುತಿ ಕೊಟ್ರೆ ಸಾಕು ಕಣವ, ಸಾಕು. ಗೌಡ್ರೆ, ಇಲ್ಲ, ನನ್ನ ಬಿಟ್ಟೆಲ್ಲೂ ಹೋಗ್ಬೇಡಿ. ನಾನು ನಿಮ್ಮ ಜೊತೆನೆ ಬಂದ್ಬಿಡ್ತೀನಿ. ಇಲ್ಲ 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 ಇಲ್ಲ, ನನ್ನ ಬಿಟ್ಟು ಹೋಗ್ಬೇಡಿ ಪ್ಲೀಸ್. ಐಸು ಮೇಡಮ್ ಅವರೇ, ಏನಾಯ್ತು ಐಸು ಮೇಡಮ್ ಅವರೇ? ಗೌಡ್ರೆ, ನಿಮ್ಗೇನೂ ಆಗಿಲ್ವಾ? ನನಗೇನಾಯ್ತದೆ ಐಸು ಮೇಡಮ್ ಅವರೇ? ನೀವೇ ಏನೋ ಕೆಟ್ಟ ಕನ್ಸ್ಕೊಂಡು ಕಿರ್ಚ್ಕೊಂಡು ಎದ್ಬಿಟ್ಟಿದ್ದೀರಿ. ಹ್ಞೂ ಮೇಡಮ್ ಅವರೇ, ನೀವೇ ಕೆಟ್ಟ ಕನ್ಸ್ಕೊಂಡಿರೋದು. ನನಗೇನೂ ಆಗಿಲ್ಲ, ಧೈರ್ಯವಾಗಿರಿ. ಐಸು ಮೇಡಮ್ ಅವರೇ, ನನಗೆ ಗೊತ್ತಿತ್ತು ನೀವು ಬಾವಿಗೆ ಬಿದ್ದಾಗಲೇ ಹೆದರ್ಕೊಂಬಿಟ್ಟಿದ್ದೀರಿ. ಯಾರೇ ಮನ್ಸ್ರಿಗಾದರೂ ಸಾವು ಅಂದರೆ ಭಯ ಇರ್ತದಲ್ವಾ? ಆದರೆ ನೀವು ನಮ್ಮ ಮುಂದೆ ತೋರಿಸ್ಕೊಂಡಿಲ್ಲ, ಅದಕ್ಕೆ ಹಿಂಗೆ ರಾತ್ರಿ ಎದ್ದು ಕಿರ್ಚ್ತಾ ಇದ್ದೀರಿ. ಗೌಡ್ರೆ, ನನಗೆ ನನ್ನ ಬಗ್ಗೆ, ನನ್ನ ಜೀವದ ಬಗ್ಗೆ ಭಯ ಇಲ್ಲ. ನಿಮಗೇನಾಗುತ್ತೋ ಅನ್ನೋ ಭಯ ಯಾವಾಗಲೂ ಕಾಡ್ತಾನೆ ಇರುತ್ತೆ. ನನಗೇನಾಯ್ತದೆ ಮೇಡಮ್ ಅವರೇ? ಇಲ್ಲೋಡಿ, ಒಳ್ಳೆ ಗುಂಡ್ಕಲ್ಲಿದ್ದಂಗಿದ್ದೀನಿ. ಹೇಗೆ ಹೇಳಿ ನಿಮಗೆ? ಡೈನಮೈಟ್ ಇಟ್ಟು ಕಲ್ ಬಂಡೆ ಇರಲಿ, ದೊಡ್ಡ ಬೆಟ್ಟನೇ ಕರಗಿಸೋ ಕಾಲ ಇದು. ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬೋ ಒಳ್ಳೆ ಮನ್ಸಿನ ಮನುಷ್ಯ ನೀವು. ಈ ಕೆಟ್ಟ ಜಗತ್ತಲ್ಲಿ ನಿಮ್ಮನ್ನು ಕೆಟ್ಟವ್ರನ್ನಾಗಿ ಮಾಡಿದೆ, ನಾನು ಕೆಟ್ಟವಳಾಗ್ದೆ. ಕೆಟ್ಟವ್ರನ್ನ ಒಳ್ಳೆಯವ್ರನ್ನಾಗಿ ಮಾಡ್ತಾ ಬದುಕೋ ಒದ್ದಾಟದಲ್ಲಿದ್ದೀನಿ ನಾನು. ಈ ಸಂಕಟ, ನೋವು ನಿಮಗೆ ಹೇಗೆ ಅರ್ಥ ಆಗುತ್ತೆ?
ಐಸು ಮೇಡಮ್ ಅವರೇ ಹಂಗೆಲ್ಲ ಮಾತಾಡಬೇಡಿ. ನೋಡಿ ನಿಮ್ಮ ಸಂಕಟ ಏನೇ ಇದ್ರೂ ನಂತವ್ ಹೇಳ್ಕೊಳ್ಳಿ. ಇಲ್ಲ ಗೌಡ್ರೆ, ನನಗೆ ನನ್ನೋರು ಬೇಕು. ನನ್ನ ನೋವು ಸಂಕಟ ಹಂಚ್ಕೊಳ್ಳೋದಕ್ಕೆ ಯಾರಾದರೂ ಬೇಕು. ಎಲ್ಲಾನು ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಐಸು ಮೇಡಮ್ ಅವರೇ, ಐಸು ಮೇಡಮ್ ಅವರೇ, ನೀವು ಕಣ್ಣು ಮುಚ್ಕೊಳ್ಳಿ ಹೇಳ್ತೀನಿ. ಯಾಕೆ? ಅಯ್ಯೋ ಕಣ್ಣು ಮುಚ್ಕೊಳ್ಳಿ, ನಾನು ನಿಮ್ಗೊಂದು ಸರ್ಪ್ರೈಸ್ ಕೊಡಬೇಕು. ಏನು ಸರ್ಪ್ರೈಸಾ? ಏನ್ ಗೌಡ್ರೆ? ಕಣ್ಣು ಮುಚ್ಕೊಳ್ಳಿ ಅಂತ ಹೇಳೋದ್ನಲ್ಲ. ಇಂದು ಬರವ, ನೀನೇ ಅವ್ರು ಕಣ್ಣು ಮುಚ್ಚಿ ಹೇಳ್ತೀನಿ. ಓಹೋ ನೋಡ್ದ್ಯಾ ಕಾಂಚನ, ಮೀಸೆ ತಿರುಕೊಂಡು ಮೆರಿತೈತಿದ್ದು ನಮ್ಮ ರಂಗೇಗೌಡ ಈಗ ಹುಲ್ ಮೇಯ್ಕೊಂಡು ಎಳೆಕಾರ ಥರ ಆಡ್ತವನೆ. ಗೌಡ್ರೆ, ಎಷ್ಟೊತ್ತಾಯ್ತು? ಡ್ಯಾಡಿ, ಮಗಳೇ, ಡ್ಯಾಡಿ, ವಾಟ್ ಅ ಸರ್ಪ್ರೈಸ್ ಡ್ಯಾಡಿ. ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ನೀನ್ ಇದ್ದಕ್ಕಿದ್ದಾಗೆ ಅಳಿಯಂದ್ರೆ ಯಾಕೋ ಇದ್ದಕ್ಕಿದ್ದ ಹಾಗೆ ನೀವು ಬರಬೇಕು ಅಂತ ಹೇಳಿದ್ರು. ನಾನು ಕಾರಣ ಏನು ಅಂತ ಕೇಳಕ್ ಹೋಗ್ಲಿಲ್ಲ. ಏನಾಗಿದೆಯೋ ಏನೋ ಅಂತ ಬಂದ್ಬಿಟ್ಟೆ. ಹೇಗಿದೆಯಾ ಕಂದ? ಚೆನ್ನಾಗಿದ್ದೀನಿ ಡ್ಯಾಡಿ. ನಮಸ್ಕಾರ ಬಿಗ್ರೆ, ಹೇಗಿದ್ದೀರಿ? ನಮಸ್ಕಾರ. ನೀವು ಸಂದಾಗಿದ್ದೀರಾ? ಎಲ್ಲ ಮಾದೇಶ್ವರನ ಕೃಪೆ. ನಿಮ್ಮ ಮಗಳಂತೂ ನಮ್ಮನ್ನು ತುಂಬ ಸಂದಾಗಿ ನೋಡ್ಕೋತಾವಳೆ. ಮಾತಾಡ್ಕೊಳ್ಳಿ, ನೀವು ಅಪ್ಪ ಮಗಳು ಮಾತಾಡ್ಕೊಳ್ಳಿ. ಆಮ್ಯಾಗ ನಮ್ಮ ತಾವು ಮಾತಾಡಿರಂತೆ. ಅವ ಐಶ್ವರ್ಯ, ನಿಮ್ಮ ಅಪ್ಪ ಇನ್ನು ಒಳಗೆ ಕರ್ಕೊಂಡೋಗಿ ಕಾಫಿ ತಿಂಡಿ ಎಲ್ಲ ಕೊಡವ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಡ್ಯಾಡಿ. ಅಮ್ಮ ಎಲ್ಲಿ? ಅಯ್ಯೋ, ಅವಳು ಬರಬೇಕು ಅಂತಿದ್ಲಮ್ಮ. ಅಳಿಯಂದ್ರು ಇಮ್ಮಿಡಿಯೇಟ್ ಆಗಿ ಹೊರಡಬೇಕು ಅಂದ್ರಲ್ಲ, ಅವಳಿಗೆ ಅಷ್ಟು ಬೇಗ ರೆಡಿ ಆಗಕ್ಕಾಗಲಿಲ್ಲ. ನಾನು ಡಿಲೇ ಆಗಬಾರ್ದು ಅಂತ ಬಂದ್ಬಿಟ್ಟೆ ಅಷ್ಟೇ. ಸರಿ ಡ್ಯಾಡಿ, ಬನ್ನಿ. ಆಯ್ತಮ್ಮ. ಏನಣ್ಣವ್ರೆ, ಏನು ಹುಡ್ಕೊಂಡು ಬರ್ತಾ ಇದ್ದೀರಿ ಅನ್ಸುತ್ತೆ? ಏನು ಹುಡುಕ್ತಾ ಇಲ್ಲ, ಕೊಟ್ಟಿಗೆ ಕಡೆ ಹೊರಟಿದ್ದೆ ಅಷ್ಟೇ. ನಾನು ಹಳ್ಳಿಲೇ ಹುಟ್ಟು ಬೆಳೆದವನು. ದನಕರುಗಳು ಅಂದರೆ ತುಂಬ ಇಷ್ಟ, ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಓಹೋ, ಹಂಗಾರೆ ಮಗಳು ಅಳಿಯಂತವ ಕುಂತು ಮಾತಾಡಿದ್ದೆಲ್ಲ ಮುಗೀತು ಅನ್ನಿ. ಅದು ಎಲ್ಲಿ ಇಷ್ಟು ಬೇಗ ಮುಗಿಯುತ್ತೆ? ಮಧ್ಯದಲ್ಲಿ ಒಂದು ಚಿಕ್ಕ ಬ್ರೇಕ್ ತೊಗೊಂಡಿದ್ದೀನಿ. ಬೇಕು ಬಿಡಿ. ಮತ್ತೆ ನಿಮ್ಮ ಮಗಳನ್ನ ಸರಿಯಾಗಿ ವಿಚಾರಿಸ್ಕೊಂಡ್ರಿ ತಾನೆ? ಹುಷಾರಾಗಿರ್ಬೇಕು, ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಬುದ್ಧಿ ಹೇಳಿದ್ರಿ ತಾನೆ? ಅಲ್ಲ, ಯಾಕೆ ಹೀಗೆ ಕೇಳ್ತಿದ್ದೀರಾ? ಅವಳು ಈಗ ಆರೋಗ್ಯವಾಗಿ ಇದ್ದಾಳ್ತಾನೆ. ನನಗೆ ತೋಟ್ಲೇ ಇಲ್ಲ. ಏನಾದರೂ ಗುಡ್ ನ್ಯೂಸಾ? ಅದನ್ನ ಹೇಳೋದಕ್ಕೆ ಅಂತ ನನ್ನನ್ನು ಕರ್ಸಿರೋದಾ? ಅಯ್ಯೋಯ್ಯೋ, ಹಂಗಾರೆ ಅವರು ನಿಮ್ಮ ಮಗಳು ಬಾವಿಗೆ ಬಿದ್ದಿದ್ನ ಹೇಳಿಲ್ಲ ಅಂತೀರಾ? ಏನು ಹೇಳ್ತಾ ಇದ್ದೀರಾ ನೀವು? ನನ್ನ ಮಗಳು ಬಾವಿಗೆ ಬಿದ್ದಿಲ್ಲ. ಅಯ್ಯೋಯ್ಯೋ, ಹೌದು. ನಿಮ್ಮ ಮಗಳು ಬಾವಿ ತವ ಆಟ ಆಡೋಕೆ ಹೋಗಿ ನೀರಿಗೆ ಜಾರಿ ಬಿದ್ಬಿಟ್ಟಿದ್ಲಾ? ನಮ್ಮ ರಂಗೇಗೌಡ ನೀರಿಗೆ ನೆಗ್ದು ಕಾಪಾಡೋದಕ್ಕಾಯ್ತು. ಇಲ್ಲ ಅಂದಿದ್ರೆ ಈಟೊತ್ತಿಗೆ ನಿಮ್ಮ ಮಗಳು ಶಿವನ್ ಪಾದ ಸೇರ್ಕೊಂಡ್ಬಿಡ್ತಿದ್ಲು. ಅಲ್ಲ, ಅವ್ರು ನಿಮಗೆ ಹೇಳಿಲ್ವೇ? ಏನಮ್ಮ ಹೇಳ್ತಿದ್ದೀರಾ? ಇದೆಲ್ಲ ಆಗಿದೆಯಾ? ಇದನ್ನೆಲ್ಲ ನನಗೆ ಅವ್ರು ಹೇಳಲೇ ಇಲ್ವಲ್ಲ. ಅಯ್ಯೋಯ್ಯೋ, ನೀವು ಗಾಬರಿ ಆಗಬೇಡಿ. ನಮ್ಮ ರಂಗೇಗೌಡ ಅದಕ್ಕೆ ನಿಮ್ಮನ್ನ ಇಲ್ಲಿ ಕರೆಸಿರೋದು ಅಂದ್ಕೊಂಡೆ. ಆದರೆ ಇಸ್ಯಾನೇ ಹೇಳಿಲ್ಲ ಅಂದ ಮ್ಯಾಕೆ ಅದಕ್ಕೇನೋ ಕಾರಣ ಇರ್ತದೆ ಅನ್ಸತ್ತೆ. ನನಗೆ ಆಗ್ಬೇಕು ಬಿಡಿ. ಏನು ಸುಡುಗಾಡ್ ಕಾರಣ ಇರುತ್ತೆ? ಇಂಥ ವಿಷಯನೂ ಹೆತ್ತವ್ರಿಗೆ ಹೇಳಲಿಲ್ಲ ಅಂದರೆ ಹೇಗೆ? ಈಗಲೇ ನಾನು ಹೋಗಿ ವಿಚಾರಿಸ್ತೀನಿ, ತಡೀರಿ. ನನಗೆ ಗೊತ್ತಿತ್ತು ಅವ್ರು ನಿಮಗೆ ಹೇಳಿರಲ್ಲ ಅಂತ. ಅದಕ್ಕೆ ಹಿಂಗೆ ಬತ್ತಿ ಇಕ್ಕಿದ್ದು.
ಥ್ಯಾಂಕ್ಸ್ ಗೌಡ್ರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನನಗೆ ಸಮಾಧಾನನೇ ಆಗ್ತಾ ಇಲ್ಲ ನೋಡಿ. ಅಯ್ಯೋ ಯಾಕಂಗೆ ಹೇಳ್ತೀರಾ ಐಸು ಮೇಡಮ್ ಅವರೇ? ಹೌದು ಮತ್ತೆ, ಇದ್ದಕ್ಕಿದ್ದಂಗೆ ಡ್ಯಾಡಿ ಬಂದಿದ್ದು ಎಷ್ಟು ಸಂತೋಷ ಆಯ್ತು ಗೊತ್ತಾ. ಅದು ಅಲ್ಲದೆ ಮನಸ್ಸು ಒಂಥರ ಭಾರ ಆಗಿತ್ತು. ಈ ಟೈಮಲ್ಲಿ ಡ್ಯಾಡಿ ಎದುರಿಗೆ ಬಂದಿದ್ದು ಆ ಫೀಲಿಂಗ್ಸ್ನ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಬಿಡಿ. ನನಗೆ ಗೊತ್ತಿತ್ತು ಐಸು ಮೇಡಮ್ ಅವರೇ, ರಾತ್ರಿ ನೀವು ಕೆಟ್ಟ ಕನ್ಸ್ಕೊಂಡು ಅಳ್ತಾ ಇದ್ರಿ. ನಿಮ್ಮ ನೋವನ್ನ ನಂತವ ಹೇಳ್ಕೊಳಕ್ಕಾಗೋದಿಲ್ಲ ಅಂತಲೂ ಹೇಳಿದ್ರಿ. ಆಗಲೇ ತೀರ್ಮಾನ ಮಾಡಿದೆ, ನನಗಿಂತ ಹತ್ರ ಇರೋರು ಯಾರಾದರೂ ಬಂದರೆ ಅವ್ರ ಜೊತೆ ಹೊತ್ತು ಕಾಲ ಕಳೆದ್ರೆ ನಿಮ್ಮ ಮನ್ಸಿಗೂ ಸಮಾಧಾನ ಆಯ್ತದೆ ಅಂತ. ಅದಕ್ಕೆ ಒತ್ತಾರೆನೇ ನಿಮ್ಮ ಅಪ್ಪ ಅವ್ರಿಗೆ ಬರೋಕ್ಕೆ ಹೇಳ್ಬಿಟ್ಟೆ. ಅವ್ರನ್ನೂ ಕರ್ಕೊಬನ್ನಿ ಅಂತ ಹೇಳಿದ್ದೆ. ಅವರು ಬಂದಿದ್ರೆ ನಿಮ್ಗೆ ಸಮಾಧಾನ ಆಯ್ತಿತ್ತಲ್ವೇ? ಸಾಕು, ಈ ಖುಷಿನೇ ಸಾಕು. ನನಗಾಗ್ತಿರೋ ಸಂತೋಷಕ್ಕೆ ನಿನ್ನ ಐಶ್ವರ್ಯ, ಇದೇನಮ್ಮ ನಾನು ಕೇಳ್ತಾ ಇರೋದು? ಅಲ್ಲ, ನೀನು ಬಾವಿಗೆ ಬಿದ್ದುಬಿಟ್ಟಿದ್ದೆ ಅಂತ ಹೌದಾ? ಮಾವರೇ, ನಿಮ್ಗೆ ಯಾರು ಹೇಳಿದ್ದು? ಅಯ್ಯೋ, ಯಾರು ಹೇಳಿದ್ರು ಅನ್ನೋದು ಮುಖ್ಯನಾ, ನಿಜನಾ ಅಲ್ವಾ ಹೇಳಿ? ಅಲ್ಲಮ್ಮ ಐಶ್ವರ್ಯ, ಇಂಥ ವಿಷಯನ ನಮ್ಮಿಂದ ಯಾಕೆ ಮುಚ್ಚಿಟ್ಟಿದ್ದೆ ನೀನು? ನನಗೆ ವಿಷಯ ಕೇಳ್ತಾ ಇದ್ದಕ್ಕೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಡ್ಯಾಡಿ ಡ್ಯಾಡಿ ಪ್ಲೀಸ್ ರಿಲ್ಯಾಕ್ಸ್. ಹೌದು, ನಾನು ಬಾವಿಗೆ ಬಿದ್ದಿದ್ದೆ. ಏನೀಗ? ಏನಮ್ಮ ಇದು? ಡ್ಯಾಡಿ, ನಾನು ಬಾವಿಗೆ ಬಿದ್ದಿದ್ದೆ ಅಂದ್ರೆ ಇವ್ರಿಗೆಲ್ಲ ಟೆನ್ಷನ್ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ನೀವ್ ಯಾಕೆ ಟೆನ್ಸ್ ಆಗ್ತಿದ್ದೀರಾ? ಟೆನ್ಷನ್ ಆಗದೆ ಇರುತ್ತಾ? ಅದೇ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ ಅಂತ. ನಿಮಗೆ ಗೊತ್ತು ತಾನೆ, ನಾನು ಬಾವಿಗೆ ಬಿದ್ರೆ ನನಗೇನೂ ಆಗಲ್ಲ ಅಂತ. ಓಹ್, ಅಯ್ಯೋ ಮರ್ತೇ ಬಿಟ್ಟಿದ್ದೆ. ನಿನಗೆ ಈಜಕ್ಕೆ ಬರುತ್ತಲ್ವಾ? ಅಯ್ಯೋ. ಐಸು ಮೇಡಮ್ ಅವರೇ, ನಿಮಗೆ ಮೊದಲೇ ಈಜು ಬತ್ತಿತ್ತಾ? ನನಗೆ ಏಳನೇ ಇಲ್ಲ. ಹೇಗೆ ಸರ್ಪ್ರೈಸ್? ಹೂ ಕಣ್ ಕಾಂಚನ, ನಾನು ದಿಟಾನೇ ಹೇಳ್ತೀವ್ನಿ. ನಾನು ನನ್ನ ಕಿವಿಯಾರೆ ಕೇಳಿಸ್ಕೊಂಡು ಬಂದೀವ್ನಿ. ಐಶ್ವರ್ಯಂಗೆ ಮೊದ್ಲಿಂದಾನು ಈಜ್ ಬರ್ತಾಯ್ತಂತೆ. ನಾನ್ ಸುಮ್ಕಿರ್ಲಾರ್ದೆ ಹೋಗಿ ಅವ್ರ ಅಪ್ಪನ್ ತವ ಈಸಿಯ ಹೇಳ್ಬಿಟ್ನಾ. ಅವ್ರು ದುಡುದುಡ ಅಂತ ಓಡೋಗಿ ಮಗಳ್ ತವ ದಿಟ್ವೇನವ ಅಂತ ಕೇಳ್ತಿದ್ರ. ಅದಕ್ಕೆ ಅವಳು ನಗಾಡ್ಕೊಂಡು, ನಿಮಗ್ ಗೊತ್ತಿಲ್ವೇ ನನ್ಗೆ ಈಜ್ ಬರ್ತದೆ ಅನ್ಲು. ನೋಡು ಬಾ ಕಾಂಚನ, ಅಪ್ಪ ಮಗಳ ಜೊತೆಗೆ ನಮ್ ರಂಗೇಗೌಡನು ಸೇರ್ಕೊಂಡು ಅಲ್ಲಿ ಓ ಅಂತ ನಗಾಡ್ಕೊಂಡು ಕುಂತವ್ರೆ. ಹಂಗಾದ್ರೆ ಅವಳು ಬಾವಿಗೆ ಬಿದ್ದಿದ್ರು ಅವಳಿಗೆ ಏನು ಆಯ್ತಿರ್ಲಿಲ್ವಲ್ಲ ಮೈಸಾ? ಏನೂ ಆಗ್ತಿರ್ಲಿಲ್ಲ. ಅತ್ತೆ, ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿರ್ಬೇಕಲ್ವಾ? ಅದರಲ್ಲಿ ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದನೇ ಸಾಯಿಸೋದಕ್ಕೆ ನೋಡ್ತಾನೆ. ಎಷ್ಟೆಷ್ಟು ಪ್ರಯತ್ನನೂ ಪಡ್ತಾನೆ. ಆದ್ರೆ ಭಗವಂತ ಅವನ ಜೊತೆಲಿ ಇರ್ಬೇಕಾದ್ರೆ ಅವನ್ನ ಯಾರು ಏನು ಮಾಡೋದಕ್ಕಾಗ್ಲಿಲ್ಲ. ಅತ್ತೆ, ನಾನು ಪ್ರಹ್ಲಾದನ್ ತರ ಚಿರಂಜೀವಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಒಂದಂತೂ ಸತ್ಯ, ನೀನ್ ನನ್ನ ಅಷ್ಟು ಸುಲಭವಾಗಿ ಸಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಏ ಐಶ್ವರ್ಯ, ನೀನ್ ಕಾಲ್ ಜಾರ್ ಬಾವಿಗೆ ಬಿದ್ದಕ್ಕೆ ನಮ್ಮನ್ನ ಆರೋಪ ಮಾಡ್ತಿದ್ಯಾ? ಅದಕ್ಕೆ ನಾವು ಹೊಣೆನಾ? ಅತ್ತೆ, ನಾನು ಈಗ ನಡೆದಿರೋದ್ರ ಬಗ್ಗೆ ಹೇಳ್ತಾ ಇಲ್ಲ. ನನ್ನ ಹತ್ರ ಅದಕ್ಕೆ ಸಾಕ್ಷಿನೂ ಇಲ್ಲ. ಹಿಂದೆ ನಡೆದಿರೋದ್ರ ಬಗ್ಗೆ, ಮುಂದೆ ನಡೆಯೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮನ್ಸಲ್ಲಿ ಪ್ರೀತಿ ಇಟ್ಕೊಂಡ್ರೆ ನಾವೆಲ್ಲರೂ ಚೆನ್ನಾಗಿರ್ಬೋದು. ಇಲ್ಲ ಅಂತಂದ್ರೆ ಇಂಥದ್ದೇ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಅದಕ್ಕೆ ಅದನ್ನ ನಿಮ್ಮ ಕಿವಿಗೆ ತಲುಪಿಸೋಗೋಣ ಅಂತ ಬಂದೆ. ಹಾ ಅತ್ತೆ, ನನಗೆ ಚೆನ್ನಾಗೇ ಈಜು ಬರುತ್ತೆ. ನೀವು ಯಾವ ನೀರಿಗೆ ಹಾಕಿದ್ರು, ಎಂಥ ಸುಳಿಯಲ್ಲೇ ಸಿಕ್ಕಾಕೊಂಡ್ರು ಎದ್ದು ಗೆದ್ದು ಬರೋಷ್ಟು ಧೈರ್ಯ ಇದೆ. ಈಜು ಬರುತ್ತೆ, ಗೊತ್ತಿರಲಿ. ವೆರಿ ಗುಡ್ ಐಶ್ವರ್ಯ ಅಕ್ಕ. ನಿಮ್ಗೆ ಈಜ್ ಬರುತ್ತೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಗೊತ್ತಿದ್ದಿದ್ರೆ ಇಂಥ ಪ್ಲ್ಯಾನ್ ಮಾಡ್ತಾನೆ.
ಏಟ್ಲೆ ದಿಮಾಕು ನಿನ್ಗೆ? ನನ್ನಟ್ಟಿಗೆ ಬಂದು ನನ್ನೇ ನೋಡ್ಕೊಂಡು ನೆಗಾಡೋ ಅಷ್ಟು ಪೊಗರ ನಿಂಗೆ? ಐಶ್ವರ್ಯ ನನ್ನ ಬಗ್ಗೆ ನನ್ನ ಮುಕ್ಕು ಹೊಡ್ದಂಗೆ ಮಾತಾಡ್ತಾ ಇದ್ರೆ ಇಬ್ರು ನಿಂತ್ಕೊಂಡು ನನ್ನ ನೋಡಿ ನೆಗಾಡ್ತಾ ಇದ್ದೀರಾ? ಅಯ್ಯೋ ಏನಮ್ಮ ಕೇಳ್ತಿದ್ಯಾ? ಇನ್ನೂ 2 ಬಾರ್ಸಮ್ಮ. ಅವಳು ಕೊಬ್ಬು ಕರ್ಗೋರ್ಗು ಬಾರಿಸ್ತಾರೋ, ಇಲ್ಲ ಅಂದ್ರೆ ನಾನೇ ಆ ಕೆಲಸ ಮಾಡ್ತೀನಿ. ಬನ್ನಿ ಹೊಡಿರಿ, ಹೊಡೆದು ನನ್ನನ್ನು ಸಾಯಿಸ್ಬಿಡಿ. ಇನ್ನೇನ್ ಮಾಡಕ್ಕಾಗತ್ತೆ ನೀವು? ನಿಮ್ ಕೈಯಲ್ಲಿ ಯಾವುದು ಮಾಡಕ್ಕಾಗ್ತಿಲ್ಲ ಅಂತ ನನ್ನ ಮೇಲೆ ಕೈ ಮಾಡ್ತಿದ್ದೀರಾ? ನಮ್ಮಿಂದಲ್ಲ, ನಾವ್ ಹೇಳಿದ ಕ್ಯಾಮೆ ನೀನ್ ಮಾಡ್ಲಿಲ್ಲ, ಅದು ನಿನ್ ಕೈನಿಂದ ಆಗ್ಲಿಲ್ಲ, ಅದಕ್ಕೆ ಹಿಂಗೆಲ್ಲ ಆಗಿದೆ. ಹೌದು, ಆಗಿಲ್ಲ. ನನ್ನಿಂದ ಐಶ್ವರ್ಯ ಅಕ್ಕನ್ ಸಾಯಿಸಕ್ ಆಗ್ತಿಲ್ಲ. ಏಯ್, ಅವಳಿಗೆ ಈಜು ಬರ್ತಿತ್ತೋ ಇಲ್ವೋ ಬೇರೆ ವಿಚಾರ. ನೀರಿಗೆ ಬಿದ್ದವಳನ್ನ ಕಾಪಾಡಿ ಕಾಪಾಡಿ ಅಂತ ನೀನ್ ಯಾಕೆ ಪಡ್ಕೊಂಡೆ? ಯಾಕೆ ಅಂದ್ರೆ ನಿಮ್ಮನ್ನ ಕಾಪಾಡೋದಕ್ಕೆ. ಹೌದು, ಐಶ್ವರ್ಯ ಅಕ್ಕ ನೀನ್ ಯಾಕೆ ನನ್ನ ನೀರಿಗೆ ತಳ್ದೆ ಅಂತ ಕೇಳಿದ್ರು. ಏನೋ ಒಂದು ಸುಳ್ಳು ಹೇಳಿ ಸುಮ್ಮನಾಗ್ಸಿದ್ದೀನಿ. ಆದ್ರೆ ಅವ್ರನ್ನ ನೀರಿಗೆ ತಳ್ಳಿದ್ ಯಾರು ಅಂತ ನಿಜ ಹೇಳಿಲ್ಲ. ಏಯ್, ಏನು? ಐಶ್ವರ್ಯನ ನೀರಿಗೆ ತಳ್ಳಿದ್ದು ನಾನೇ. ಅವಳನ್ನ ನೀರಿಗೆ ತಳ್ಳಿದ್ದು ನಾನೇ. ಏನಿವಾಗ? ನೀನ್ ಹೇಳಿಲ್ಲ ಅಂದ್ರೆ ಏನಿವಾಗ?